ಅವರ ಕಣ್ಣು ಮುಂದೆ ಬೆಳೆದ ನಮಗೆ ಏಕೆ ವಿಚಾರ ಸುಳ್ಳು? ಕ್ಷಮಿಸು ಮಿತ್ರ. ಪುರುಷೋತ್ತಮರು ದಯಮಾಡಿಸುತ್ತಿರುವರು. ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಆ ದಾಸಿಪುತ್ರನ ಕೇಂದ್ರಕ್ಕೆ ಹೋದವನು ಪುರುಷೋತ್ತಮನೇ. ಶಿವೋದನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಎಲ್ಲ ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರದಲ್ಲಿ ನಾನು ನಿನ್ನಿಂದ ಕೇಳಿ ತಿಳಿದುಕೋಬೇಕೆ? ದುರ್ಯೋಧನ, ಭಗವಂತನಾದ ನಿನಗೆ ನ್ಯಾಯ ಓದಿದನು, ನ್ಯಾಯಕ್ಕೆ ಸರ್ವರು ಓದಿದನು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುತ್ತಿರುವುದರಿಂದ ಈ ರೀತಿ ನಿನ್ನ ಬುದ್ಧಿಯು ವಿಕಲ್ಪವಾಗುತ್ತಿರುವುದು. ಸಾಕು ಬಾಯಿ ಮುಚ್ಚುವುದಿಲ್ಲ. ಏನಂದ್ರೆ ವಿದುರ, ಈ ವಿದುರನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಇವನ ತರಹಟೆಯು ಅಧಿಕವಾಯಿತು. ಇವನನ್ನು ಈ ಕೂಡಲೇ ನಮ್ಮ ರಾಜ್ಯಸಭೆಗಿಂದ ಹೊರಗೆ